ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಣ್ಯ ಏನಾಯ್ತು? ಯಾಕೆ ಹೆದರ್ಸ್ತಿದ್ದೀರಾ? ಏನಾಯ್ತು? ಈಗ ಇದಕ್ಕೆ ಬಂದ್ರೆ ಭಯ ಆಗಲ್ವಾ? ನಾನು ಬಂದಿದ್ದು ನಿನ್ಗೆ ಗೊತ್ತಾಗಿಲ್ವಾ? ನಾನು ನಿನ್ನ ಕೂಗ್ತಾನೆ ಬಂದೆ, ಆದರೆ ನಾನು ಕೂಗಿದ್ದು ನಿನಗೆ ಕೇಳಿಸಿಲ್ಲ ಅನ್ಸುತ್ತೆ. ಕೂಗುದ್ರಾ? ಪುಣ್ಯ ಏನಾಯ್ತು ನಿನಗೆ? ಯಾಕಿಷ್ಟು ಅಪ್ಸೆಟ್ ಆಗಿದೆಯಾ? ನನ್ನಿಂದ ಏನಾದರೂ ಬೇಜಾರಾಯ್ತಾ? ಹಾಗೇನಾದರೂ ಇದ್ರೆ ಹೇಳು ಪೂರ್ಣೆ. ನನ್ನಿಂದ ಏನಾದರೂ ನಿನ್ಗೆ ಬೇಜಾರಾಗಿದ್ದರೆ ನಾನು ನಿನ್ಗೆ ಕ್ಷಮೆ ಕೇಳ್ತೀನಿ. ಇಲ್ಲ ರೀ, ನಮ್ಮಿಂದ ನನಗೇನೂ ಬೇಸರ ಆಗಿಲ್ಲ. ನಾನೇನೋ ಯೋಚನೆ ಮಾಡ್ತಿದ್ದೆ, ಇದಕ್ಕಿದ್ದ ಹಾಗೆ ಬಂದ್ರಲ್ಲ, ಬೆಚ್ಚಿಬಿದ್ದೆ ಅಷ್ಟೆ. ಇಲ್ಲ, ನನಗೆ ಹಾಗೆ ಅನಿಸ್ತಿಲ್ಲ. ನಾನಿವತ್ತು ಒಂದಿನದ ಬಗ್ಗೆ ಮಾತಾಡ್ತಿಲ್ಲ. ಯಾಕೋ ಇತ್ತೀಚೆಗೆ ನೀನು ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ. ನಿನ್ನ ಮುಖದಲ್ಲಿ ನಗು ಕಾಣ್ತಿಲ್ಲ. ನನ್ನ ಹತ್ತಿರದಲ್ಲಿದ್ದರೂ ನೀನು ಬೇರೆ ಏನೋ ಯೋಚನೆ ಮಾಡ್ತಿರ್ತೀಯ. ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ನಿರ್ಧಾರನಾ? ಏನದು? ಅಮ್ಮ ಅವ್ರಿಗೆ ನನ್ನಿಂದ ತಿಳಿದೇನೋ ತಪ್ಪಾಗಿದ್ರೆ ಐ ಆಮ್ ಸಾರಿ. ನೀವು ಸಾರಿ ಕೇಳಬೇಡಿ, ನನಗೆ ಬೇಜಾರಾಗುತ್ತೆ. ನೀವು ಯಾವ ತಪ್ಪು ಮಾಡಿಲ್ಲ. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ನನಗೆ ಕ್ಷಮಿಸ್ಬಿಡಿ. ಅದು ಹಾಗಲ್ಲ ಪುಣ್ಯ. ನೀನು ಈ ರೀತಿ ಮಂಕಾಗಿದ್ದರೆ ನನ್ನ ಮನಸ್ಸಿನ ಒಂಥರ ಹಿಂಸೆ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ನನಗೆ ಆಸೆ. ಅದಕ್ಕೆ ಕೇಳಿದೆ. ನನ್ನ ಆಸೆನೂ ಅದೇ ರೀ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು. ಈ ಮನೇಲಿ ಯಾವಾಗಲೂ ಸಂತೋಷ ತುಂಬಿ ತುಳುಕ್ತಾ ಇರಬೇಕು. ಹಾಗಾಗಬೇಕು ಅಂದರೆ ನಾನು ಈ ಮನೆಯಿಂದ ದೂರ ಇರಬೇಕು. ನಾನು ಒಬ್ಳಿಂದ ಈ ಮನೆ ನೆಮ್ಮದಿ ಹಾಳಾಗಬಾರ್ದು. ಅದಕ್ಕೋಸ್ಕರ ನಾನು ನಿಮ್ಮಿಂದ ಕಣ್ಮರೆಯಾಗಿ ಹೋಗಲೇಬೇಕು. ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ. ಆದರೆ ನಿಮ್ಮನ್ನು ಬಿಟ್ಟು ಹೇಗೆ ಹೋಗಲಿ? ಏನಪ್ಪ ದಂಡಪಿಂಡ, ಏನೋ ಭಾರಿ ಖುಷಿಯಾಗಿದ್ದೀಯಾ? ಏನು ಸಮಾಚಾರ? ಅಲ್ಲ, ವಿಷಯ ಏನು ಅಂತ ಹೇಳಿದ್ರೆ ನಾವು ಒಂದೆರಡು ತೊತ್ತು ಜಾಸ್ತಿ ತಿಂತೀವಪ್ಪ. ಏನಿಲ್ಲ ತಾತ, ಇವತ್ತೇನಾಯ್ತು ಗೊತ್ತಾ? ಆ್ಯಪಲ್ ಕಟ್ ಮಾಡ್ತಾ ಇದ್ದೆ. ಹಣ್ಣು ತಿಂದರೆ ತುಂಬ ಒಳ್ಳೆಯದು. ಅಮ್ಮ ತಿಂದರೆ ಕಡಿಮೆ ತಿಂತಾರೆ, ಅಟ್ಲೀಸ್ಟ್ ನೀವು ತಿನ್ಸಿದ್ರೆ ಒಂದೆರಡು ಪೀಸ್ ಜಾಸ್ತಿ ತಿಂತಾರೆ. ಕರೆಕ್ಟು, ಅದಕ್ಕೆ ನಾನೇ ತಿನ್ನಿಸ್ತಾ ಇರೋದು. ತಕ್ಕೊಳ್ಳಿ. ಅವರೆಲ್ಲರೂ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋತಿದಾರಲ್ವಾ? ಆ ಮನೆಗೆ ಒಂದು ಮಗು ಬರ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಮ್ಮನೇ ಪುಟ್ಟ ಮಗು ಆಗ್ಬಿಟ್ಟಿದ್ದಾರೆ. ಅವರೆಲ್ಲರೂ ಅಮ್ಮನ ಅಷ್ಟು ಕಾಳಜಿ ಮಾಡ್ತಾರೆ. ಹೌದು ಹೌದು ಹೌದು. ಆ ಮನೆಯವ್ರು ಏನೋ ತುಳಸಿ ಅವ್ರನ್ನ ಭಾಳ ಚೆನ್ನಾಗೇ ನೋಡ್ಕೋತಿದ್ದಾರೆ. ಆದರೆ ಪಾಪ ಸಮರ್ಥನಿಗೆ ತುಳಸಿ ಅವ್ರ ಬಾಣಂತನನ ಈ ಮನೆಯಲ್ಲೇ ಮಾಡಬೇಕು ಅನ್ನೋ ಆಸೆ ಇತ್ತು. ಏನು ಆಸೆಯಾಗೆ ಉಳಿಯುತ್ತೋ ಏನೋ. ಅಲ್ಲ, ನಾವೇನು ಈ ಮನೇನ ಪರ್ಮನೆಂಟಾಗಿ ಕಳ್ಕೊಂಡ್ಬಿಡ್ತೀವೋ ಏನೋ. ಮುಚ್ಚ ಬಾಯಿ. ಹಾಲಿಗೆ ಹುಳಿ ಹಿಂಡೋದು, ಎಲ್ಲರೂ ಸಂತೋಷವಾಗಿರೋವಾಗ ಏನಾದರೂ ಒಂದು ಕೊಕ್ಕೆ ಹಾಕ್ಬಿಡೋದು, ಇದೇ ಅಲ್ವಾ ನಿನ್ನ ಕೆಲಸ? ಸಮರ್ಥ್, ಮನೆ ವಿಚಾರನ ನೀನಲ್ಲಿ ಯಾರಿಗಾದ್ರೂ ಹೇಳಿದ್ಯಾ? ಅಫಿಯವ್ರಿಗೇನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲ ಸಿರಿ, ಈ ವಿಷಯ ನಾನು ಅವ್ರಿಗೆ ಯಾರಿಗೂ ಹೇಳಲ್ಲ. ಅವಿಸರ್ಗೆ ವಿಷಯ ಗೊತ್ತಾದರೆ ಅವ್ರು ಸುಮ್ಮನಿರ್ತಿದ್ರ ಹೇಳು? ಈಗಾಗಲೇ ಮನೆ ಋಣ ನನ್ನ ಮೇಲೆ ತುಂಬ ಇದೆ. ಹೇಗಾದರೂ ಕಷ್ಟಪಟ್ಟು ಸಾಲನ ತೀರಿಸ್ಬೋದು, ಆದರೆ ಋಣನ ತೀರ್ಸೋಕ್ಕಾಗಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.